ಭಾರೀ ಹೈಡ್ರಾಮಾದ ಬಳಿಕ ವಿಚಾರಣೆಗೆ ಹಾಜರಾಗಿದ್ದಾರೆ ಹರೀಶ್ ಪುಂಜಾ. ಪೊಲೀಸ್ ಠಾಣೆಗೆ ಹೋಗಿ ವಿಟ್ಲ ಪೊಲೀಸ್ ಠಾಣೆಗೆ ಹೋಗಿ ಹರೀಶ್ ಪುಂಜಾ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಳ್ತಂಗಡಿ ಶಾಸಕ ಪೊಲೀಸ್ ಠಾಣೆಗೆ ಹೋಗಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಭಾರೀ ಹೈಡ್ರಾಮಾ ಆಗಿತ್ತು. ಮೇ 18ನೇ ತಾರೀಕು ಹರೀಶ್ ಪುಂಜಾ ಅವರ ಬೆಂಬಲಿಗ ಬಿಜೆಪಿ ಕಾರ್ಯಕರ್ತನನ್ನ ಗಣಿಗಾರಿಕೆ ಪ್ರಕರಣದಲ್ಲಿ ವಶಕ್ಕೆ ಪಡೆದ್ರು ಅನ್ನೋ ಕಾರಣಕ್ಕೋಸ್ಕರ ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡಿ ಅದಾದ ನಂತರ ಇವರ ಮೇಲೆ ಪ್ರಕರಣ ದಾಖಲಾಗಿ ಈಗ ದೊಡ್ಡ ಹೈಡ್ರಾಮಾದ ನಂತರ ಹರೀಶ್ ಪುಂಜಾ ವಿಚಾರಣೆಗೆ ಹಾಜರಾಗಿದ್ದಾರೆ. ನೋಟಿಸ್ ಕೊಡ್ತಾರೆ ಪೊಲೀಸರ ನೋಟಿಸ್ನ ನಂತರ ವಿಚಾರಣೆಗೆ ಹಾಜರಾಗಿದ್ದಾರೆ. ದ್ವೇಷದ ರಾಜಕಾರಣವನ್ನು ಮಾಡಿದರೆ ನಾವು ಒಪ್ಪೋದಿಲ್ಲ. ಅಧಿಕಾರಕ್ಕಾಗಿ ನಾನು ಪೊಲೀಸರಿಗೆ ಯಾವುದೇ ಕಾರಣಕ್ಕೂ ಬೈದಿಲ್ಲ. ಕಾರ್ಯಕರ್ತರ ಶಕ್ತಿಗಾಗಿ ಬೈದಿದ್ದೇನೆ ಅಷ್ಟೇ. ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಗುಡುಗಿದ್ದಾರೆ. ಸಿಎಂ ಅಧಿಕಾರಕ್ಕಾಗಿ ಕಾಲರ್ ಪಟ್ಟಿ ಹಿಡಿದಿಲ್ವಾ? ಶಂಕರ್ ಬಿದಿರಿ ಕಾಲರ್ ಪಟ್ಟಿ ಹಿಡಿದಿಲ್ವಾ ಸಿಎಂ? ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿರೋದು ಕಾಂಗ್ರೆಸ್. ಬಿಜೆಪಿ ನಾಯಕರಿಗೆ ಬುದ್ಧಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹರೀಶ್ ಪುಂಜಾ ಹೇಳಿದ್ದಾರೆ. ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದಿದ್ದೇನೆ. ನಾನು ಇವತ್ತು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡ್ತಕ್ಕಂಥ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಏನೇನು ಹೈಡ್ರಾಮಾ ಆಯಿತು? ವಿಚಾರಣೆಗೆ ಹಾಜರಾದ್ರ? ರಂಜಿತ್ ಶಿರಿಯರು ಬೆಳಗಿನಿಂದಲೂ ಕೂಡ ಹರೀಶ್ ಪುಂಜಾ ಅವರ ನಿವಾಸದ ಮುಂದೆ ಬಹಳಷ್ಟು ಹೈಡ್ರಾಮಾ ಆಯಿತು. ಆರಂಭದಲ್ಲಿ ನೋಟಿಸ್ ನೀಡದೆ ಪೊಲೀಸರು ಬಂಧಿಸುವುದಕ್ಕೆ ಬಂದಿದ್ದಾರೆ ಅಂತ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತ ಆಯಿತು. ಆದ್ರೆ ಸಂಜೆ ವೇಳೆ ಪೊಲೀಸರು ನೋಟಿಸ್ ನೀಡಿದ್ರು. ಆದ್ರೆ ನೋಟಿಸ್ ನೀಡಿ ಸ್ವಲ್ಪ ಒಂದಷ್ಟು ಟೈಮ್ ಕೇಳಿದ್ರು, ಅಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಆದ್ರೆ ಆ ಒಂದು ಅವಧಿಯಲ್ಲಿ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ, ಅಂದ್ರೆ 100ಕ್ಕೂ ಹೆಚ್ಚಿನ ಪೊಲೀಸರು ಬಂದು ಹರೀಶ್ ಪುಂಜಾ ಅವರನ್ನು ಬಂಧಿಸುವಂತ ಒಂದು ಪ್ರಕ್ರಿಯೆ ನಡೆಯಿತು ಅಂತ ಆ ಒಂದು ಸಂದರ್ಭದಲ್ಲಿ ಅನ್ನಿಸಿತ್ತು ಕೂಡ. ಆದ್ರೆ ಬಹಳಷ್ಟು ವಾಗ್ವಾದ ಆಯ್ತು. ಅಂದ್ರೆ ಅಲ್ಲಿ ನೆರೆದಿದ್ದಂತ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಬಹಳಷ್ಟು ದೊಡ್ಡ ಮಟ್ಟಿನ ವಾಗ್ವಾದ ಆಯ್ತು. ಬಳಿಕ ಪೊಲೀಸರು ನೋಟಿಸ್ ನೀಡಿ ಹೋಗಿರುವಂತದ್ದು, ಅಂದ್ರೆ ಮುಂದಿನ ದಿನಗಳಲ್ಲಿ ವಿಚಾರಣೆ ಹಾಜರಾಗಿ ಅಂತ ನೋಟಿಸ್ ನೀಡಿ ಹೋಗಿರುವಂತದ್ದು. ಸದ್ಯ ಬಂಧನದ ನಿರ್ಧಾರದಿಂದ ಪೊಲೀಸರು ಹಿಂದೆ ಸರಿದು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ನೀಡಿರುವಂತದ್ದು. ಅದರ ಪ್ರಕಾರವಾಗಿ ಸದ್ಯ ಈಗ ಒಂದು ಕೆಲ ಸಮಯದ ಹಿಂದೆ ಹರೀಶ್ ಪುಂಜಾ ಅವರು ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿ ವಿಚಾರಣೆಯನ್ನು ಕೂಡ ಎದುರಿಸಿರುವಂತದ್ದು. ಸುಮಾರು 3/4 ಗಂಟೆಗಳ ಕಾಲ ಪೊಲೀಸ್ ಠಾಣೆಯಲ್ಲಿ ಹರೀಶ್ ಪುಂಜಾ ಅವರು ವಿಚಾರಣೆಗೆ ಒಳಗಾಗಿ ಈಗಾಗಲೇ ಪೊಲೀಸ್ ಠಾಣೆಯಿಂದ ಹಿಂದಿರುಗಿರುವಂತದ್ದು. ಹಿಂದಿರುಗಿ ಹರೀಶ್ ಪುಂಜಾ ಅವರು ಹೇಳ್ತಾ ಇರುವಂತದ್ದು, ನಾನು ಯಾವುದೇ ರೀತಿಯಾಗಿ ತಪ್ಪು ಮಾಡಲಿಲ್ಲ. ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಂತಹ ಯುವ ಮುಖಂಡರಾದಂತಹ ಶಶಿರಾಜ್ ಶೆಟ್ಟಿ ಅವರ ಬಂಧನದ ವಿರುದ್ಧ ಹೋರಾಡಿದಷ್ಟೇ. ಆದ್ರೆ ಈ ಒಂದು ಪ್ರಕರಣ ಏನಿದೆ, ಅಂದ್ರೆ ಶಶಿರಾಜ್ ಶೆಟ್ಟಿ ಅವರ ಹಿಂದೆ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಯ ಪ್ರಕರಣ ಕೇಳಿ ಬಂದಿತ್ತು. ಆದ್ರೆ ಆ ಒಂದು ಪ್ರಕರಣದಲ್ಲಿ ಶಶಿರಾಜ್ ಶೆಟ್ಟಿ ಅಮಾಯಕ. ಹಾಗಾಗಿ ನಾನು ಪ್ರತಿಭಟನೆ ಮಾಡಿದೆ. ಪ್ರತಿಭಟನೆ ಮಾಡಿದಕ್ಕೋಸ್ಕರವಾಗಿ ಕೇಸ್ ಹಾಕಿದ್ರು. ಒಂದು
ಪ್ರತಿಭಟನೆಯಲ್ಲಿ ಅನುಮತಿ ಪಡೆಯಲಿಲ್ಲ ಅಂತ ಒಂದು ಕೇಸ್ ಹಾಕಿದ್ರು, ಜೊತೆಗೆ ಪೊಲೀಸರು ನಿಂದಿಸಿದ್ರು. ಈ ರೀತಿ 2 ಕೇಸ್ ಇತ್ತು. ಹೀಗಾಗಿ 2 ಕೇಸಿಗೆ ಸಂಬಂಧಿಸಿದಂತೆ ಈಗಾಗಲೇ ವಿಚಾರಣೆ ಮಾಡಿ ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇನೆ. ಆದ್ರೆ ನಾನು ಹೇಳಿದಂತ ಮಾತಿನಲ್ಲಿ ನನಗೆ ಯಾವುದೇ ರೀತಿಯಿಂದ ಗಿಲ್ಟ್ ಫೀಲ್ ಇಲ್ಲ. ಸಾಂದರ್ಭಿಕವಾಗಿ ಏನು ಮಾತಾಡಬೇಕು ಅದನ್ನೇ ಮಾತಾಡಿದ್ದೇನೆ, ಹೊರತಾಗಿ ಯಾವುದೇ ರೀತಿಯ ತಪ್ಪು ಮಾತಾಡಲಿಲ್ಲ ಅಂತ ಹರೀಶ್ ಪೂಂಜ್ ಅವರು ತಾನು ಈಗಾಗಲೇ ಸಮರ್ಥನೆ ಮಾಡಿಕೊಂಡಿರುವಂತದ್ದು. ರಂಜಿತ್ ಶಿರಿಯಾರ್. ಎಸ್, ಥ್ಯಾಂಕ್ ಯು ದಿನೇಶ್ ಕಾಶಿಪಟ್ನ ನಿಮ್ಮೆಲ್ಲ ಮಾಹಿತಿಗಾಗಿ.